ರಾಬಕೋವಿ ಅಧ್ಯಕ್ಷರಾಗಿ ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್ ಆಯ್ಕೆ ಆಗಿದ್ದಾರೆ. ಕಾರಟಗಿಯ ಎನ್ ಸತ್ಯನಾರಾಯಣ ಉಪಾಧ್ಯಕ್ಷರಾಗಿದ್ದಾರೆ. ಬಳ್ಳಾರಿ ಒಕ್ಕೂಟದ ಅಧ್ಯಕ್ಷರಾದ ಬಳಿಕ ಮಾತನಾಡಿದ ರಾಘವೇಂದ್ರ ಹಿಟ್ನಾಳ್, ಮುಂದಿನ ದಿನದಲ್ಲಿ ಅಭಿವೃದ್ಧಿಪಡಿಸುವ ಭರವಸೆಯನ್ನು ಕೊಟ್ಟರು. ಹೊಸ ತಂತ್ರಜ್ಞಾನದಿಂದ ಮೆಗಾ ಡೈರಿ ನಿರ್ಮಾಣ ಮಾಡ್ತೀವಿ. ಸಿದ್ದರಾಮಯ್ಯ ಆಶೀರ್ವಾದದಿಂದ ಒಕ್ಕೂಟ ಮತ್ತಷ್ಟು ಅಭಿವೃದ್ಧಿ ಪಡಿಸ್ತೀನಿ ಅಂತ ಹೇಳಿದ್ರು. ಹಿಂದಿನ ಅಧ್ಯಕ್ಷ ಭೀಮಾನಾಯಕ್ ದಮ್ಮು ತಾಕತ್ತು ಇದ್ರೆ ಅಧ್ಯಕ್ಷ ನಾಮಪತ್ರ ಮಾಡೋದಕ್ಕೆ ಹೇಳಿದ್ರು. ಅದಕ್ಕೆ ನಾಮಪತ್ರ ಸಲ್ಲಿಸಿ ಗೆದ್ದು ತೋರಿಸಿದ್ದೀನಿ ಅಂತ ಹೇಳಿದ್ದಾರೆ. ಮರು ಜಾತಿ ಗಣತಿಗೆ ಬಿಜೆಪಿ ಟೀಕಿಸಿದ್ದಕ್ಕೆ ಸಚಿವ ಡಾಕ್ಟರ್ ಜೆ ಪರಮೇಶ್ವರ್ ಕಿಡಿಕಾರಿದ್ದಾರೆ. ಬಿಜೆಪಿಯವರು ಸಲಹೆ ಕೊಟ್ಟು ಸಕಾರಾತ್ಮಕ ಟೀಕೆ ಮಾಡಲಿ, ಪರಿಗಣಿಸೋಣ ಅಂತ ಹೇಳಿದ್ರು. ಇನ್ನು ಪ್ರತಿಪಕ್ಷಗಳು ಆಡಳಿತ ಪಕ್ಷದ ಮೇಲೆ ಟೀಕೆ ಮಾಡೋದು ಸಹಜ, ನಾವು ವಿಪಕ್ಷದಲ್ಲಿದ್ದಾಗಲೂ ಕೂಡ ಟೀಕೆ ಮಾಡಿದ್ದೀವಿ ಅಂತ ಹೇಳಿದ್ರು. ಇದೇ ವೇಳೆ ಮಹದಾಯಿ ವಿಚಾರವನ್ನ ಕೇಂದ್ರ ಬಗೆಹರಿಸಿಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಜೊತೆಗೆ ಮೇಕೆದಾಟು ಬೆಂಗಳೂರಿಗೆ ಕುಡಿಯುವ ನೀರು ಯೋಜನೆಯಾಗಿದ್ದು ಅದಕ್ಕೂ ಕೇಂದ್ರ ಅನುಮತಿ ಕೊಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆಗೆ ಅಯೋಗ್ಯ ಪದ ಬಳಕೆ ಕೇಸ್ನಲ್ಲಿ ಚಿಂತಕ ಚಕ್ರವರ್ತಿ ಸೂಲಿಬೆಲೆಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಎಫ್ಐಆರ್ ರದ್ದುಗೊಳಿಸಿ ಸುಪ್ರೀಂ ಕೋರ್ಟ್ ಆದೇಶಿಸಿದೆ. ನ್ಯಾಯಮೂರ್ತಿ ಸುಂದರೇಶ್ ಮತ್ತು ನ್ಯಾಯಮೂರ್ತಿ ಕೋಟೇಶ್ವರ್ ಸಿಂಗ್ ಪೀಠದಿಂದ ಆದೇಶ ಹೊರಡಿಸಲಾಗಿದೆ. ಸೂಲಿಬೆಲೆ ಪರ ವಕೀಲ ಅರುಣ್ ಚ್ಯಾಮ್ ವಾದವನ್ನು ಮಂಡಿಸಿದ್ರು. 2024 ಜನವರಿ 18ರಂದು ಸೂಲಿಬೆಲೆ ಅಯೋಗ್ಯ ಪದ ಬಳಕೆ ಮಾಡಿದ್ದಾರೆ ಅಂತ ಕಲಬುರಗಿಯಲ್ಲಿ ಸೂಲಿಬೆಲೆ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಈ ಕೇಸ್ಗೆ ಕಲಬುರಗಿ ನ್ಯಾಯಾಲಯ ತಡೆಯಾಜ್ಞೆ ನೀಡಿತ್ತು. ಎಫ್ಐಆರ್ ತಡೆ ಕೋರಿ ಸೂಲಿಬೆಲೆ ಸುಪ್ರೀಂ ಮೊರೆ ಹೋಗಿದ್ರು. ಇದೀಗ ಚಿಂತಕ ಚಕ್ರವರ್ತಿ ಸೂಲಿಬೆಲೆಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಮಳೆಯಾಗ್ತಾ ಇರುವ ಹಿನ್ನೆಲೆ ಸಿದ್ದಾಪುರದ ಭುವನಗಿರಿಯಲ್ಲಿ ಹೆದ್ದಾರಿ ಪಕ್ಕ ಗುಡ್ಡ ಕುಸಿತ ಆಗಿದೆ. ಕುಸಿತ ಸ್ಥಳದತ್ತ ಯಾರು ಹೋಗದಂತೆ ಸದ್ಯಕ್ಕೆ ಅಧಿಕಾರಿಗಳು ಟೇಪ್ ಅಳವಡಿಸಿದ್ದಾರೆ. ಕಳೆದ ವರ್ಷವೇ ಕುಸಿತದ ಬಗ್ಗೆ ಲೋಕೋಪಯೋಗಿ ಇಲಾಖೆ ಗಮನಕ್ಕೆ ತರಲಾಗಿತ್ತು. ಆದರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದ ಕಾರಣ ಹೆದ್ದಾರಿ ಬಳಿ ಮಣ್ಣು ಕುಸಿತ ಆಗಿದೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಇನ್ನೆರಡು ದಿನ ಭಾರೀ ಮಳೆ ಮುಂದುವರೆದಿದ್ರೆ ಸಂಚಾರ ಸಂಪೂರ್ಣವಾಗಿ ಸ್ಥಗಿತ ಆಗುವಂತಹ ಸಾಧ್ಯತೆ ಹೆಚ್ಚಿದೆ. ಶಿರಸಿ ಕುಮಟಾ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೀತಾ ಇರುವ ಹಿನ್ನೆಲೆ ಪರ್ಯಾಯ ರಸ್ತೆಯಾಗಿ ಸಿದ್ದಾಪುರ ಕುಮಟಾ ಮಾರ್ಗ ಬಳಕೆಗೆ ಸೂಚಿಸಲಾಗಿತ್ತು. ಈಗ ಕುಸಿತದಿಂದ ಸಿದ್ದಾಪುರ ಕುಮಟಾ ಸೇರಿದಂತೆ ಹಲವು ಗ್ರಾಮಗಳ ಸಾರಿಗೆ ಸಂಪರ್ಕ ಕಡಿತ ಆಗುವ ಸಾಧ್ಯತೆಯಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.